ನಮಸ್ಕಾರ. ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನೀವು ಶ್ರಮಪಟ್ಟು ಗಳಿಸಿದ ಹಣವನ್ನು ಉಳಿಸುವುದು, ಬೆಳೆಸುವುದು ಹಾಗೂ ವಿವಿಧ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದೀರಾ? ನೀವು ಮಾಡಬೇಕಾಗಿರುವುದು ಇಷ್ಟೇ: ಹಣಕಾಸು ಕುರಿತಾದ ನಿಮ್ಮ ಪ್ರಶ್ನೆಯನ್ನು ಕೇಳುವುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಖ್ಯಾತ ಆರ್ಥಿಕ ತಜ್ಞರಾದ ಶ್ರೀಯುತ ಶರಣ್ ಪಾಟೀಲರು. ನಮ್ಮ ಕೆಲ ಹೂಡಿಕೆದಾರರಿಂದ ಮೂಡಿಬಂದ ಈ ವಾರದ ಪ್ರಶ್ನೆ ಮತ್ತು ಅದಕ್ಕೆ ಶ್ರೀ ಶರಣ್ ಪಾಟೀಲರ ಉತ್ತರವನ್ನು ಈಗ ಕೇಳೋಣ. ನಮಸ್ಕಾರ ಶರಣ್ ಸರ್, ನನ್ನ ಹೆಸರು ಶಿಲ್ಪಾ ಅಂತ. ಇನ್ಸ್ಪೈರ್ ಇಂಡಿಯಾದಲ್ಲಿ ವಿಲ್ ರೈಟಿಂಗ್ ಶುರು ಮಾಡಿದ್ದೀರಾ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಈ ವಿಲ್ ರೈಟಿಂಗ್ ಯಾಕೆ ಮಾಡಿಸ್ಬೇಕು ಮತ್ತು ಹೇಗೆ ಮಾಡಿಸೋದು ಅಂತ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ ಶಿಲ್ಪಾ ಅವರೇ. ನೀವು ಕೇಳಿರುವಂಥ ಪ್ರಶ್ನೆ ವಿಲ್ ಬಗ್ಗೆ ಏನಿದೆ. ನಾರ್ಮಲಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಇವತ್ತು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಭಾಳಷ್ಟು ಆಸ್ತಿನ ಸಂಪಾದನೆ ಮಾಡಾದ್ಮೇಲೆ ಕೆಲವೊಂದು ಆಸ್ತಿಗಳನ್ನ ನಾವು ಮುಂದಿನ ಜನ್ರೇಷನ್ ಅಥವಾ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗಲಿ ಅಂತಲೂ ನಾವು ಸಂಪಾದನೆ ಮಾಡಿರ್ತೀವಿ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ನಾವು ಕೊಡುವಂಥ ಇಂಪಾರ್ಟೆನ್ಸ್ ಏನಿದೆ ಆಸ್ತಿನ ಸಂಪಾದನೆ ಮಾಡೋದನ್ನ, ಆ ಆಸ್ತಿನ ಹೇಗೆ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಯಾರೂ ಯೋಚನೆ ಮಾಡಲ್ಲ. ಬಟ್ ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಎಕ್ಸಾಂಪಲ್ಗಳಿದೆ. ಬರೀ ಒಂದು ಆಸ್ತಿಗಾಗಿ ಬಹಳಷ್ಟು ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಅಥವಾ ತಂದೆ ಮತ್ತು ಮಕ್ಕಳು, ಅಥವಾ ತಾಯಿ ಮತ್ತು ಮಕ್ಕಳು, ಈ ಥರ ಬಹಳಷ್ಟು ಒಂದು ಕನ್ಫ್ಯೂಷನ್ಗಳ ಮಧ್ಯೆ ಕೋರ್ಟು ಮತ್ತು ಬಹಳಷ್ಟು ನ್ಯಾಯಾಲಯಗಳಿಗೆ ಹೋಗಿರೋದು ನೋಡ್ತಾ ಇದ್ದೀವಿ. ಇದರಲ್ಲಿ ಸಂಬಂಧಗಳು ಕೆಟ್ಟೋಗಿರೋದಿದೆ, ಪೀಸ್ ಆಫ್ ಮೈಂಡ್ ಕಳ್ಕೊಂಡಿರೋದು ಇದೆ. ಇವೆಲ್ಲನೂ ಆಗಬಾರ್ದು ಅನ್ನೋಂಗಿದ್ರೆ ಒಬ್ಬ ವ್ಯಕ್ತಿ, ಯಾರೇ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡಿರುವಂಥ ವ್ಯಕ್ತಿ, ಅವನು ಸಂಪಾದನೆ ಮಾಡಿರೋ ಆಸ್ತಿನ ಯಾರಿಗೆ ಎಷ್ಟು ಪರ್ಸೆಂಟೇಜಲ್ಲಿ ಅದು ಹೋಗಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವನೇ ಆದಂಥ ರೀತಿಯಲ್ಲಿ ಒಂದು ವಿಲ್ಲನ್ನು ಬರೆಯೋದಿದೆಯಲ್ಲ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇಂಥ ಒಂದು ವಿಲ್ ಬರೆಯುವಂಥ ಒಂದು ಪ್ರಕ್ರಿಯೆ ಏನಿದೆ, ಇದು ನಾವು ಇನ್ಸ್ಪೈರ್ ಇಂಡಿಯಾದಲ್ಲಿ ಶುರು ಮಾಡಿದ್ವಿ. ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸ್ ಇವತ್ತು ಹೂಡಿಕೆ ಮಾಡ್ತಾ ಅವ್ರದ್ದೇ ಆದಂಥ ಕನಸುಗಳನ್ನ ನೆನೆಸು ಮಾಡ್ತಾ ಹೋಗ್ತಾ ಇದ್ದಾರೆ. ಬಟ್ ಬಹಳಷ್ಟು ಅಸೆಟ್ಗಳು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯಾವುದೇ ಥರ ಒಂದು ನಮ್ಮ ಒಂದು ಆಬ್ಸೆಂಟಲ್ಲೂ ಅವರು ಯಾವುದೇ ಥರ ಒಂದು ಕನ್ಫ್ಯೂಷನ್ನಲ್ಲಿ ಅಥವಾ ಜಗಳಗಳ ಆಡದೇ ಒಂದು ಈಸಿ ಟ್ರಾನ್ಸ್ಫರ್ ಆಗಬೇಕಂದ್ರೆ ವಿಲ್ ಮಾಡೋದು ತುಂಬ ತುಂಬ ನೆಸೆಸಿಟಿ ಇದೆ. ಹಾಗಾಗಿ ವಿಲ್ ಎಷ್ಟು ಪವರ್ಫುಲ್ ಅಂದರೆ, ನಿಮ್ಮ ಕಾನೂನಲ್ಲಿ ಹೇಳುವಂಥ ರೀತಿಗಳನ್ನು ಅದನ್ನು ಓವರ್ಟೇಕ್ ಮಾಡಿ ನಿಮ್ಮ ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಅಂಥ ಒಂದು ಬಹಳಷ್ಟು ವಿಷಯಗಳಿದೆ. ಆದರೆ ಒಂದು ಇಂಪಾರ್ಟೆಂಟು, ವಿಲ್ ಬರಿಬೇಕಾದ್ರೆ ಅದು ನೀವು ಮಾಡಿರುವಂಥ ಸ್ವ ಅರ್ಜಿತ ಆಸ್ತಿ ಆಗಿರಬೇಕು. ನಿಮ್ಮ ತಂದೆ ಮಾಡಿರೋ ಆಸ್ತಿನಲ್ಲಿ ನೀವು ವಿಲ್ ಬರೆಯೋಕ್ಕಾಗಲ್ಲ. ನಿಮ್ಮ ಹೆಸರಲ್ಲಿರುವಂಥ ಆಸ್ತಿನಲ್ಲಿ ನೀವು ವಿಲ್ ಬರಿಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತೆಗೆದುಕೊಳ್ಳೋಕ್ಕೆ ನೀವು ಇನ್ಸ್ಪೈರ್ ಇಂಡಿಯಾಗೆ ಬರ್ಬೋದು. ಇನ್ಸ್ಪೈರ್ ಇಂಡಿಯಾ ನಮ್ಮ ರಿಲೇಷನ್ ಮ್ಯಾನೇಜರ್ ಇದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು. ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ ಕೇಳುಗರಿಗೆ ಧನ್ಯವಾದ. ನಿಮ್ಮ ಪ್ರಶ್ನೆಗಳನ್ನು ನಾವು ಹೇಳುವ ಇಮೇಲ್ ಐಡಿ ಮತ್ತು ವಾಟ್ಸ್ಆ್ಯಪ್ ನಂಬರಿಗೆ ಕಳುಹಿಸಿ. ಇಮೇಲ್ ಐಡಿ info@inspireindiafs.com ಮತ್ತು ದೂರವಾಣಿ ಸಂಖ್ಯೆ 9035414414. ಈ ಪಾಡ್ಕಾಸ್ಟ್ನಲ್ಲಿ ಹೇಳುವ ಎಲ್ಲ ವಿಷಯಗಳು ಕೇವಲ ಮಾಹಿತಿಗಾಗಿ ಮಾತ್ರ, ಆರ್ಥಿಕ ಸಲಹೆಯಾಗಿ ಪರಿಗಣಿಸಬೇಡಿ.